ದೆಹಲಿಯಲ್ಲಿ ಸಿಎಂ ಸಿದ್ದು ಆಪ್ತ ಸಚಿವರಿಂದ ಪರೇಡ್. ಜಾರಕಿಹೊಳಿ ಮಹದೇವಪ್ಪ ಆಯಿತು. ಈಗ ಮುನಿಯಪ್ಪ ಸದ್ದಿಲ್ಲದೆ ಖರ್ಗೆಯನ್ನ ಭೇಟಿ ಮಾಡಿದರು. ದೆಹಲಿಯಲ್ಲಿ ಸಿಎಂ ಸಿದ್ದು ಆಪ್ತ ಸಚಿವರಿಂದ ಪರೇಡ್ ನಡೀತಾ ಇದೆ ನೋಡಿ. ಒಂದ್ ಕಡೆ ರಾಜಕೀಯ ಜಾರಕಿಹೊಳಿ ಮಹದೇವಪ್ಪ ಆಯಿತು, ಈಗ ಮುನಿಯಪ್ಪ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರ ಜೊತೆ ಮುನಿಯಪ್ಪ ಚರ್ಚೆ. ನಿನ್ನೆಯಿಂದ ಸಾಲು ಸಾಲು ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇದೆ. ಇಂದು ಬೆಳಂಬೆಳಗ್ಗೆ ಸುರ್ಜೇವಾಲಾ ಭೇಟಿ ಮಾಡಿದ ಮಹದೇವಪ್ಪ. ಇದೀಗ ಎಐಸಿಸಿ ಅಧ್ಯಕ್ಷರ ಜೊತೆ ಕೆಎಚ್ ಮುನಿಯಪ್ಪ ಮಾತು. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜ್ಯ ಕೈ ನಾಯಕರ ನಡೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮತ್ತೆ ಅಂತ ಪದೇ ಪದೇ ಜಾರಕಿಹೊಳಿ ಮಹದೇವಪ್ಪ ಆಯಿತು, ಈಗ ಮುನಿಯಪ್ಪ. ಕೆಎಚ್ ಮುನಿಯಪ್ಪ ಖರ್ಗೆ ಅವರ ಭೇಟಿ ಮಾಡಿದ್ದಾರೆ. ಇನ್ನು ಬೆಳಗ್ಗೆ ಮಹದೇವಪ್ಪ ಸಾಲು ಸಾಲು ಭೇಟಿಗಳು. ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿ. ಇನ್ನು ಅದ್ರ ಜೊತೆಗೆ ಮುನಿಯಪ್ಪ ಸಹಿತ ಇದೀಗ ಎಐಸಿಸಿ ಅಧ್ಯಕ್ಷರ ಭೇಟಿಯನ್ನ ಮಾಡಿದ್ದಾರೆ. ಏನ್ ವಿಚಾರ ಪ್ರಸ್ತಾಪ ಮಾಡ್ತಾರೆ ಇವರು ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗ್ಬೋದು, ಇವೆಲ್ಲವೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಒಂದ್ ಕಡೆ ರಾಜ್ಯದಲ್ಲಿ ನಾವು ಗಮನಿಸಬೇಕು, ರಾಜ್ಯನ ಯಾವ ರೀತಿಯಾಗಿ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ದೆಹಲಿ ಮಟ್ಟಕ್ಕೆ ಹೈಕಮಾಂಡ್ ಮಟ್ಟಕ್ಕೆ ಸಾಲು ಸಾಲು ಸಿಎಂ ಆಪ್ತರ ಭೇಟಿಗಳು ನಡೀತಾ ಇದೆಯಲ್ಲ, ಈ ಚರ್ಚೆ ಆಗ್ತಾ ಇರುವಂಥದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಮತ್ತೆ ಸಿಗೋ ಡೌಟಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇನ್ನು ಯಾವ ಕಾರಣಕ್ಕೆ ಒಂದು ವೇಳೆ ಕುರ್ಚಿ ಬದಲಾವಣೆ ಆದರೂ ನಮ್ಮ ಒಂದು ಬಳಗದಲ್ಲಿ, ಅಂದ್ರೆ ನಮ್ಮ ಒಂದು ಆಪ್ತರಲ್ಲಿ ದಲಿತ ಕಾರ್ಡ್ ಸಹಿತ, ದಲಿತ ದಾಳ ಸಹಿತ ಅಲ್ಲಿ ಪ್ಲೇ ಆಗ್ತಾ ಇದೆ. ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ, ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ದಲಿತರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆಯಾ, ಅಥವಾ 5 ವರ್ಷ ಅವರೇ ಸಿಎಂ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಬಂದಂಥ ಈ ಬೆಂಬಲಿಗರು ಅದನ್ನೇ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ? ಈ ರೀತಿಯಾದಂಥ ಚರ್ಚೆಗಳು, ಕುತೂಹಲಗಳು ಇಲ್ಲಿ ಹುಟ್ಟಾಗ್ತಾ ಇರುವಂಥದ್ದು. ಒಂದ್ ಕಡೆ ನೋಡಿ, ಪದತ್ಯಾಗದ ಬಗ್ಗೆ ಇತ್ತ ರಾಜಣ್ಣ ಮಾತನಾಡ್ತಾರೆ. ಪದತ್ಯಾಗ ಮಾಡೋದು ಫಿಕ್ಸ್ ಅನ್ನುವಂಥದ್ದು, ಮೇ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಒಂದು ಮಟ್ಟಿಗೆ ಫಿಕ್ಸ್ ಅಂತ ಕಾಣಿಸ್ತಾ ಇದೆ ಎಲ್ಲವನ್ನ ಕೂಡ ಗಮನಿಸಿ ನೋಡಿದಾಗ. ಹಾಗಾಗಿ ಮೇ ಕ್ರಾಂತಿನೇ ಆದರೆ, ಸಿಎಂ ಬದಲಾವಣೆ ಆಗೋದೇ ಆದರೆ ಡಿ.ಕೆ. ಶಿವಕುಮಾರ್ಗೆ ಸ್ಥಾನ ಸಿಗುತ್ತಾ, ಅಥವಾ ಡಿ.ಕೆ. ಶಿವಕುಮಾರ್ನ ಹೊರತುಪಡಿಸಿ ದಲಿತ ದಾಳ ಅಲ್ಲಿ ಪ್ಲೇ ಆಗ್ತಾ ಇದೆ? ಕೆಎಚ್ ಮುನಿಯಪ್ಪ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಇನ್ನು ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಮುನ್ನೆಲೆಗಿದೆ. ಹೇಳಕ್ಕಾಗಲ್ಲ, ಅವರು ಕೂಡ ಭೇಟಿ ಆಗ್ಬೋದು ಹೈಕಮಾಂಡ್ನ. ಸಾಲು ಸಾಲು ಆಪ್ತರ ಭೇಟಿ ಆಗ್ತಾ ಇದೆಯಲ್ಲ. ಸಿದ್ದರಾಮಯ್ಯ ಅವರು ಅಂದ್ರೆ ಒಂದು ದಾಳವನ್ನ ಬಿಟ್ಟು, ಒಂದು ಬಾಣವನ್ನ ಬಿಟ್ಟು ಸುಮ್ಮನೆ ನಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ರಣತಂತ್ರವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಹೈಕಮಾಂಡನ ನಿಲುವೇನಿರುತ್ತೋ ಕಾದ್ ನೋಡ್ಬೇಕು.